ಈಗಿನ ಕೈಯಲ್ಲಿ ಏಕೆ ಬುದ್ಧಿ ಕೊಡುತ್ತಿ ಸ್ನೇಹಿತ? ಸಹನೆಗೆ ಅವಕಾಶ ಕೊಟ್ಟರೆ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಹಾಗೆ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವರನ್ನು ಯಾವ ಗಳಿಗೆಯಲ್ಲಿ ಯಾವ ತರ ಮುಗಿಸಬೇಕೆಂದು ಯೋಚಿಸಬೇಕು. ಹುಲಿ ನಾನೆಂದು ಆರ್ಭಟಿಸಿ ಹೋದರೆ ಅದು ಹುಲಿ ಆಗಲು ಸಾಧ್ಯವಿಲ್ಲ. ಈ ಕರಿಕಾಳಿಂದ ಒಂದು ಸಲ ಯೋಚನೆ ಮಾಡಿ ಬೆಳೆ ಎತ್ತಿದರೆ 16 ಜನ ವೀರರನ್ನು ಒಂದೇ ಸಲಕ್ಕೆ ಕಚ್ಚಿಬಿಡುತ್ತೆ. ಆವಾಗ ನನ್ನ ವಿಷಜಲ ಹೇಗಿದೆ ಎಂದು ಎಲ್ಲರಿಗೂ ತಿಳಿಯುತ್ತದೆ. ನೀನು ಹೀಗಿದ್ದೀಯ ಅಂತ ನನಗೆ ಮೊದಲೇಕೆ ಹೇಳಲಿಲ್ಲ? ಹೊಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬಗಳೋದಿಲ್ಲ. ಸಂತೋಷ ಕಾಳಿಂಗ, ಸಂತೋಷ. ನಿನ್ನ ಮಾತಿನಲ್ಲಿ ಅರ್ಥವಿದೆ. ಬ್ರಹ್ಮ ವಿಷ್ಣು ಮಹೇಶ್ವರನಂತೆ ನಾವೀಗ ಒಟ್ಟಿಗೆ ಇರಬೇಕು ಅಂದಾಗ ಈ ಸೃಷ್ಟಿ ನಮ್ಮ ಮೈಸೂರಿರುತ್ತದೆ. ಇದೇ ಗುಡ್ ಪಾಯಿಂಟ್. ನಡೆಯಲಿ ಒಳಗೆ.